ಚಿನ್ನದಂತಹ ಚಂದಾದಾರಿಗೆ ಮುದ್ದಿನಂತಹ ವೀಕ್ಷಕರಿಗೆ ಮಿನಿಮಲ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನೀವೆಲ್ಲ ವಿಡಿಯೋಸು ಅಂದರೆ ಬ್ಯಾಂಕಿಂಗ್ ಆಗಲಿ, ಪ್ರಾಡಕ್ಟ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ ಮತ್ತು ಲಾಟ್ರಿ ಟಿಕೆಟ್ಸ್ ವಿಡಿಯೋಸ್ಗಳೆಲ್ಲ ನೀವು ಪಬ್ಲಿಕ್ಕಲ್ಲೇ ನಿಮಗೆ ಅವೈಲಬಲ್ ಸಿಗ್ತಾ ಇತ್ತು. ಈಗ ಮೆಂಬರ್ ಸಬ್ಸ್ಕ್ರಿಪ್ಷನ್ ಕೂಡ ಅವೈಲಬಲ್ ಇದೆ. ಅದರಲ್ಲಿ ಏನೇನು ಅನುಕೂಲವಿದೆ ಅಂತಂದ್ರೆ ಮುಂದೆ ಹೇಳ್ತೀವಿ ಸ್ನೇಹಿತರೆ. ಲೆವೆಲ್ 1, ಲೆವೆಲ್ 2 ಮತ್ತು ಲೆವೆಲ್ 3 ಇದೆ ಸ್ನೇಹಿತರೆ. ನೀವು ಅದನ್ನ ಒಂದು ತಿಂಗಳು ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡ್ರೆ ನಿಮಗೆ ಅಂದರೆ ಬ್ಯಾಂಕಿಂಗ್ ಇದೆ, ಇನ್ನು ಪ್ರಾಡಕ್ಟ್ಸ್ ವೈಸು ಇದೆ, ಆಮೇಲೆ ಲಾಟ್ರಿ ಟಿಕೆಟ್ಸ್ದು ಯಾವ ರೀತಿ ಏನೇನು ಇದೆ, ಏನೇನು ಇನ್ಫಾರ್ಮೇಶನ್ ನೀವು ಕಮೆಂಟ್ ಸೆಕ್ಷನ್ ಕೇಳ್ತದೆ ಅದಕ್ಕೆಲ್ಲ ಉತ್ತರ ಅಲ್ಲಿದೆ. ಆಯ್ತಾ? ಅಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತವೆ. ಪ್ರತಿ ತಿಂಗಳ ಒಂದು 8-9 ವಿಡಿಯೋ ಅಲ್ಲಿ ಅಪ್ಲೋಡಿಂಗ್ ಇದೆ. ಆಯ್ತಾ? ಅಂದರೆ ಮೇನ್ ಇಂಪಾರ್ಟೆಂಟು ಥಿಂಗ್ಸ್ಗಳು ಅಲ್ಲಿ ನಿಮಗೆ ಸಿಗುತ್ತೆ. ನೀವು ಮೆಂಬರ್ಶಿಪ್ ತಗೊಂಡ್ರೆ ಮಾತ್ರ ನಿಮಗೆ ಅದು ಅವೈಲಬಲ್ ಆಪ್ಷನ್ಸ್ ಬರೋದು. ಇಲ್ಲ ಅಂತಂದರೆ ಅಲ್ಲಿ ನಿಮಗೆ ವಿಡಿಯೋ ಅಂತೂ ಬ್ಲರ್ ಆಗಿ ಕಾಣಿಸುತ್ತೆ, ಆದರೆ ನಿಮಗೆ ಅಲ್ಲಿ ಎಂಟರ್ ಆಗೋಕ್ಕಾಗಲ್ಲ. ಯಾಕಂದರೆ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ನಿಮಗೆ ಯಾವ ಲೆವೆಲ್ ಬೇಕು ನಿಮಗೆ ಆ ಲೆವೆಲ್ಲು, ನಿಮಗೆ ಯಾವ ವಿಚಾರ ಬೇಕಾಗಿದೆ ಆ ವಿಚಾರ ತಕ್ಕಂತೆ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ಹೋಗಿ. ಅದನ್ನು ಮುಂದೆ ಹೇಳ್ತೀನಿ ಸ್ನೇಹಿತರೆ. ನೀವೇನಾದರೂ ಮೊದಲನೇವರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇದೇ ಥರ ವಿಭಿನ್ನವಾದ ವಿಡಿಯೋಗಳನ್ನ ಅಪ್ಲೋಡ್ ಆಗ್ತಾ ಇರುತ್ತೆ ಇದೇ ಚಾನಲ್ನಲ್ಲಿ. ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಮೆಂಬರ್ ಸಬ್ಸ್ಕ್ರಿಪ್ಷನ್ ನಿಮಗೆ ಅವೈಲಬಲ್ ಇದೆ. ಅಂದರೆ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಆದರೆ ನನ್ನ ಚಾನಲ್ನಲ್ಲಿ ನಿಮಗೆ ಅದರ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ನಿಮಗೆ ಜಾಯಿನ್ ಬಟನ್ ಕೂಡ ಅವೈಲಬಲ್ ಇದೆ. ಆ ಜಾಯಿನ್ ಬಟನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೆವೆಲ್ 1 ಮತ್ತು ಲೆವೆಲ್ 2, ಲೆವೆಲ್ 3 ಆಪ್ಷನ್ಸ್ ಇರುತ್ತವೆ. ಯಾಕಂದರೆ ಈ ಮಿನಿಮಲ್ ವರ್ಲ್ಡ್ ಚಾನಲ್ನಲ್ಲಿ ವಿಭಿನ್ನವಾದ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಅದು ಬ್ಯಾಂಕಿಂಗ್ ಸಂಬಂಧಪಟ್ಟಾಗಿರ್ಬೋದು, ಇಲ್ಲ ಪ್ರಾಡಕ್ಟ್ ಆಗಿರ್ಬೋದು, ಇಲ್ಲ ಅಂತಂದರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಹೊಸ ವಿಚಾರಗಳಾಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಇಲ್ಲ ಅಂತಂದರೆ ಲಾಟರಿ ಟಿಕೆಟ್ ಬಗ್ಗೆ ಆಗಿರ್ಬೋದು. ಅದಕ್ಕೆ ತಕ್ಕಂತೆ ನಾನು ಭಾಗ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮುಂದೆ ಮಾಡ್ತಾ ಇರ್ತೀನಿ ವಿಡಿಯೋ. ತಿಂಗಳಲ್ಲಿ ಒಂದು 8-9 ವಿಡಿಯೋ ನೀವು ನೋಡ್ಬೋದು. ಇಂಪಾರ್ಟೆಂಟ್ಸ್ ವಿಡಿಯೋ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಪ್ರತಿಯೊಬ್ಬರಿಗೂ ನಮಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಅದರದೆಲ್ಲ ಕಮೆಂಟ್ಸ್ ಸೆಕ್ಷನೆಲ್ಲ ನಾನು ಕ್ರಾಸ್ ಚೆಕ್ ಮಾಡಿಕೊಂಡು ವೀಕ್ಷಕರಿಗೆ ಏನೇನು ಡೌಟ್ಸ್ಗಳಿದ್ದಾವೆ ಅದನ್ನು ಒಂದು ವಿಡಿಯೋ ಮಾಡಿಬಿಟ್ಟು ಮೆಂಬರ್ ಸಬ್ಸ್ಕ್ರಿಪ್ಷನ್ ಆದವರಿಗೆ ಅದನ್ನ ಲಭ್ಯವಿದೆ. ಆಯಿತಾ? ಯಾಕಂದರೆ ನಾವು ಎಲ್ಲ ಕ್ರಾಸ್ ಚೆಕ್ ಮಾಡಿಕೊಂಡು ವಿಡಿಯೋ ಮಾಡೋದು. ಬ್ಯಾಂಕಿಂಗ್ ಆಗಲಿ, ಸರ್ವಿಸ್ ಟ್ಯಾಕ್ಸ್ ಆಗಲಿ, ಸರ್ವಿಸ್ ಚಾರ್ಜಸ್ ಆಗಲಿ, ಈ ಪ್ರತಿಯೊಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಲಿ, ಪ್ರೈವೇಟ್ ಸೆಕ್ಷನ್ ಆಗಲಿ, ಬ್ಯಾಂಕ್ಗಳು ಹಲವಾರು ಬ್ಯಾಂಕ್ಗಳಿದ್ದಾವೆ. ಪ್ರೈವೇಟ್ ಅಂದರೆ ನಿಮಗೆ ಆಕ್ಸಿಸ್, HDFC ದೊಡ್ಡ ದೊಡ್ಡ ಬ್ಯಾಂಕ್, ICICI ಬ್ಯಾಂಕ್ಗಳನ್ನು ನೋಡ್ಬೋದು, ಕೋಟಕ್ ಮಹೀಂದ್ರ ಬ್ಯಾಂಕು, ಈ ಕಡೆ ಕೆನರಾ ಬ್ಯಾಂಕು, ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಇಂಥವು ಈ ಕಡೆ ನ್ಯಾಷನಲೈಸ್ಡ್ ಬ್ಯಾಂಕ್ ಕೂಡ ನೋಡ್ಬೋದು, ಪಂಜಾಬ್ ಬ್ಯಾಂಕು, ಎಲ್ಲ ವಿಭಿನ್ನವಾದ ಬ್ಯಾಂಕ್ಗಳು, ಬ್ಯಾಂಕ್ ಆಫ್ ಇಂಡಿಯಾ ಇವೆಲ್ಲ ಇದ್ದಾವೆ. ಎಲ್ಲ ಬ್ಯಾಂಕು ಒಂದೇ ಥರ ಇರೋಲ್ಲ. ಸರ್ವಿಸ್ ಚಾರ್ಜಸ್ ಆಗಲಿ, ಆಮೇಲೆ ಹೊಸ ಯೋಚನೆಗಳು ತಗೊಂಡ್ಬಂದಿರ್ತಾರೆ. ಅಪ್ಡೇಷನ್ ಒಂಥರ ಸಮುದ್ರ ಥರ ಬ್ಯಾಂಕು. ಅವಾಗ ಇವತ್ತಿದ್ದ ಅಪ್ಡೇಷನ್ ನಾಳೆ ಇರಲ್ಲ, ಕಡಿಮೆನಾಗ್ಬೋದು, ಏರುಪೇರು ಆಗ್ಬೋದು. ಅದರದ್ದೆಲ್ಲ ಇನ್ಫಾರ್ಮೇಷನ್ ಅಲ್ಲಿ ನಿಮಗೆ ಲೆವೆಲ್ 1 ಅಲ್ಲಿ ನಿಮಗೆ ನೋಡ್ಬೋದು. ಲೆವೆಲ್ 2 ಅಲ್ಲಿ ಬಂದರೆ ಯಾವುದಾದ್ರು ಸ್ಟೋರಿ ಬಗ್ಗೆ ಆಗಲಿ, ಯಾವುದಾದ್ರು ಕುತೂಹಲದ್ದು ಇನ್ಫಾರ್ಮೇಷನ್ ಆಗಲಿ, ಪ್ರಾಡಕ್ಟ್ ಬಗ್ಗೆ ಆಗಲಿ, ಇಲ್ಲಾಂದ್ರೆ ರಿಯಲ್ ಎಸ್ಟೇಟ್ ಬಗ್ಗೆ ಆಗಲಿ ಲೆವೆಲ್ 2 ಅಲ್ಲಿ ನೀವು ನೋಡ್ಬೋದು. ಆಯಿತಾ? ಅದರಲ್ಲಿ ಒಂಥರ ತುಂಬ ಇದು ಪ್ರಾಡಕ್ಟ್ಸ್ ಡೀಟೇಲ್ಸ್ಗಳು ಅಲ್ಲಿ ನಿಮಗೆ ಲಭ್ಯವಿರುತ್ತೆ. ಎಲ್ಲೆಲ್ಲಿ ಹೋಗಿ ಏನೇನು ತಗೋಬೇಕು, ಎಲ್ಲೆಲ್ಲಿ ಚೀಪ್ ರೇಟಲ್ಲಿ ಸಿಗುತ್ತೆ, ಇವೆಲ್ಲ ನಿಮಗೆ ಲೆವೆಲ್ 2 ಅಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿಕೊಡ್ತಾ ಇದ್ದೀನಿ. ಆಮೇಲೆ ನೀವು ಏನಾದರೂ ನೀವು ಟಿಕೆಟು ನೀವು ಇನ್ನೊಂದು ನಾನು ಕೇರಳದ ಲಾಟ್ರಿದ ಟಿಕೆಟೆಲ್ಲ ನೀವು ನೋಡ್ತಾ ಇರ್ತೀರ, ಬೇರೆ ಯಾವ್ದು ಪಂಜಾಬ್ ಲಾಟ್ರಿದಾಗಲಿ, ಅದನ್ನು ಕೂಡ ಮುಂದೆ ಬರ್ತಾ ಇರ್ತವೆ ವಿಡಿಯೋಸು. ಆಯಿತಾ? ಸೊ ಅದನ್ನು ಯಾವ ರೀತಿ ನೀವು ಕೆಲವರು ಡೌಟ್ಸ್ಗಳು ತುಂಬ ಇದ್ದಾವೆ ಅದರಾಗೆ. ಆಯಿತಾ? ಅದನ್ನು ತುಂಬ ಡೌಟ್ಸ್ಗಳಿದ್ದ ಕಾರಣಕ್ಕೋಸ್ಕರ ನಾನು ಅದು ಲೆವೆಲ್ 3 ಅಲ್ಲಿ ಇಟ್ಟಿದ್ದು. ಲೆವೆಲ್ 3 ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ. ಅಂದರೆ ರೇಟ್ ಅಂತಂದರೆ ನಿಮಗೇನು ಒಂದು ತಿಂಗಳಲ್ಲಿ 199 ರುಪೀಸ್ ನಿಮಗೆ ಏನು ಅದು ಪ್ರಾಬ್ಲಮ್ ಇಲ್ಲ. ಒಂದು ತಿಂಗಳಲ್ಲಿ ನೀವು ಆರಾಮಾಗಿ ಕೊಡ್ಬೋದು, ಆರಾಮಾಗಿ ಸಬ್ಸ್ಕ್ರಿಪ್ಷನ್ ಮಾಡಿಸ್ಕೊಂಡು ನೀವು ಇದರದ್ದು ಬೆನಿಫಿಟ್ಸ್ ನೀವು ಪಡೀಬೋದು. ಯಾಕಂದರೆ ಈಗ ಆಲ್ರೆಡಿ ಓಣಮ್ ಬಂಪರ್ ಬಿಟ್ಟಿದ್ದಾರೆ.
ಓಣಂ ಬಂಪರಲ್ಲಿ ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಅದು ಡ್ರಾ ಆಗುತ್ತೆ. ಅದರಲ್ಲಿ ಏನೇನು ನಿಮಗೆ ಯಾವ ರೀತಿ ನೀವು ಅದನ್ನ ಸುಮ್ಮನೆ ಹೋಗಿ ಬೈ ಮಾಡೋದಲ್ಲ, ಅದನ್ನ ಯಾವ ರೀತಿ ಬೈ ಮಾಡಬೇಕು, ಹೇಗೆ ಯಾವ ಟೈಮಲ್ಲಿ, ಆಯ್ತಾ, ಟೈಮು ವೆರಿ ಇಂಪಾರ್ಟೆಂಟ್, ಮುಖ್ಯ, ಆಯ್ತಾ. ಅದನ್ನು ನಾನು ಪಬ್ಲಿಕ್ ವಿಡಿಯೋಸಲ್ಲಿ ನಾನು ಅದನ್ನು ಇನ್ಫಾರ್ಮೇಷನ್ ಕೊಡೋದಿಲ್ಲ. ಯಾಕಂದರೆ ಪಬ್ಲಿಕಲ್ಲಿ ಬಹಳಷ್ಟು ಜನ ನೋಡ್ತಾ ಇರ್ತಾರೆ, ಬ್ಯಾಂಕ್ ರಿಲೇಟೆಡ್ ಸಂಬಂಧಪಟ್ಟಂತೆ ಸಬ್ಸ್ಕ್ರಿಪ್ಷನ್ ನನಗೆ ಭಾಳ ಇದ್ದಾವೆ, ಲಾಟ್ರಿದು ಬಗ್ಗೆ ಸಬ್ಸ್ಕ್ರಿಪ್ಷನ್ ಭಾಳ ಇದ್ದಾವೆ. ಯಾಕಂದರೆ ನಾನು ಒಂದೇ ಇದನ್ನು ಮಾಡ್ತಾ ಇಲ್ಲ, ಬ್ಯಾಂಕದು ಮಾಡ್ತಾ ಇದ್ದೀನಿ, ಆ ಕಡೆ ಲಾಟ್ರಿದು ಮಾಡ್ತಾ ಇದ್ದೀನಿ, ಆಮೇಲೆ ಪ್ರಾಡಕ್ಟ್ ವೈಸು ಮಾಡ್ತಾ ಇದ್ದೀನಿ. ಹಾಗಾಗಿ ಸಬ್ಸ್ಕ್ರಿಪ್ಷನ್ನು ನನಗೆ ಎಲ್ಲ ಕಡೆಯಿಂದಲೂ ಸಬ್ಸ್ಕ್ರಿಪ್ಷನ್ ಇದ್ದಾವೆ, ಆಯಿತಾ. ಯಾರ್ಯಾರಿಗೆ ಏನೇನು ಬೇಕು ಅದನ್ನು ನಾನು ಮೆಂಬರ್ಶಿಪ್ ತಗೊಂಡಿರೋರಿಗೆ ಅವ್ರಿಗೆ ಅನುಕೂಲ ಪ್ರಕಾರ ಮಾಡಿದ್ದೀನಿ. ನೀವು ಲಾಟ್ರಿ ತಗೊಂಡವರಾದರೆ ಅದರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ನೀವು ಲೆವೆಲ್ 3 ಆ್ಯಕ್ಟಿವೇಟ್ ಈಗಲೇ ಮಾಡ್ಕೊಳ್ಳಿ, ನಿಮಗೆ ಭಾಳಷ್ಟು ಉಪಯೋಗವಾಗುತ್ತೆ. ಯಾಕಂದರೆ ಅದರಲ್ಲೇ ತುಂಬ ಡೌಟ್ಸ್ಗಳಿದ್ದಾವೆ. ಆಮೇಲೆ ಬ್ಯಾಂಕಿಂಗ್ ಬಗ್ಗೆ ತುಂಬ ಜನಕ್ಕೆ ಲೋನ್ಸ್ ಬಗ್ಗೆ ಡೌಟ್ಸ್ ಇದ್ದಾವೆ. ಅದನ್ನು ಕೂಡ ನಾನು ಲೋನ್ಸ್ದು ಹೊಸ ಲೋನ್ಸು, ಹೊಸ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಲೋನ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದನ್ನು ನಿಮಗೆ ಪಬ್ಲಿಕಲ್ಲಿ ಬಿಡಲ್ಲ, ಅದನ್ನು ಬರೀ ಮೆಂಬರ್ಗೋಸ್ಕರ ಮಾಡಿರ್ತೀನಿ. ನಿಮಗೆ ಬ್ಯಾಂಕಿಂಗ್ ಸಂಬಂಧಪಟ್ಟ ನಿಮಗೇನಾದರೂ ಆ ಥರ ಲೋನ್ಸ್ ಬಗ್ಗೆ ಏನಾದರೂ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಆಗಲಿ, ಹೋಮ್ ಲೋನ್ಸ್ ಆಗಲಿ, ಪರ್ಸನಲ್ ಲೋನ್ ಆಗಲಿ, ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕಂತ ನೀವು ಬ್ಯಾಂಕಿಂಗ್ದು ಲೆವೆಲ್ 1 ನೀವು ಸಬ್ಸ್ಕ್ರಿಪ್ಷನ್ ಮಾಡಿಕೊಡಿ. 1 ತಿಂಗಳು ಇರ್ತವೆ. ಬೇಕಾದ್ರೆ ನಿಮಗೆ ಇಷ್ಟವಾದರೆ ಮುಂದೆ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗ್ಬೋದು, ಆಯಿತಾ. ಏನಾದರೂ ನಿಮಗೆ ಟಿಕೆಟ್ ಸಂಬಂಧಪಟ್ಟ ಏನಾದರೂ ವಿಷಯ ಗೊತ್ತಾಗಬೇಕಂತ ನೀವು ಲೆವೆಲ್ 3 ಆಗ್ತದೆ ₹199 ಆರಾಮೇಲೆ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೋದು. ಯಾಕಂದರೆ ಅದರಲ್ಲಿ ಅಷ್ಟೊಂದು ಇನ್ಫಾರ್ಮೇಷನ್ ಅಡಗಿದ್ದಾವೆ. ಯಾಕಂದರೆ ಎಲ್ಲಿ ನಾವು ಹೋಗಿ ತಗೋಬೇಕು, ಯಾವ ಟೈಮಲ್ಲಿ ತಗೋಬೇಕು, ಎಂಥ ನಂಬರ್ ಇದ್ದಾವೆ, ಎಂಥ ಫ್ಯಾನ್ಸಿ ನಂಬರು ಇದಾಗುತ್ತೆ, ಅಲ್ಲ ಎದ್ವತ್ತು ನಂಬರು ನಾವು ಆಯ್ಕೆ ಮಾಡಬೇಕು ಅಂತ ಹೇಳಿದ್ವಿ. ಅದರಲ್ಲಿ ಲಿಸ್ಟ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡಿಕೊಂಡು ಹಿಂದಿನದು 2, 3, 4, 5 ಓಣಮ್ದು ಡೀಟೇಲ್ಸ್ ತಗೊಂಡು ಇನ್ನು ಮಿಕ್ಕಿದೆಲ್ಲ ನಂಬರ್ಸ್ ಎಲ್ಲ ಕ್ರಾಸ್ ಸೆಕ್ಷನ್ ಮಾಡಿಕೊಂಡು ನಾವು ಒಂದು ನಿರ್ಧಾರಕ್ಕೆ ಬಂದು ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡಿ ಇವಾಗ ಅಪ್ಲೋಡ್ ಮಾಡಬೇಕು ಅಷ್ಟೇ, ಆಯಿತಾ. ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ನಿಮಗೆ ಆ ವಿಡಿಯೋ ಲಭ್ಯವಾಗುತ್ತೆ, ನಿಮಗೆ ಅದರದ್ದು ಬೆನಿಫಿಟ್ಸು ನಿಮಗೆ ಸಿಕ್ಕೇ ಸಿಗುತ್ತೆ. ಇಷ್ಟನ್ನು ಹೇಳ್ಬಿಟ್ಟು ದಯವಿಟ್ಟು ನೀವು ಸಬ್ಸ್ಕ್ರೈಬರ್ ಆಗಿದ್ದೀರಾ, ಆದರೆ ನೀವು ಮೆಂಬರ್ಶಿಪ್ನ ತಗೊಳ್ಳಿ, ಇದರಲ್ಲಿ ಭಾಳ ನಿಮಗೆ ಉಪಯೋಗ ಆಗುತ್ತದೆ ಮುಂದೆ. ಇಷ್ಟನ್ನು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಕರ್ನಾಟಕ.